7ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ 2ನೇ ಪಾಠ ಮಧ್ಯಯುಗದ ಯುರೋಪ್ ಅಂತಕ್ಕಂಥ ಪಾಠದ ನೋಟ್ಸ್ನಲ್ಲಿ 2ನೇ ಭಾಗದಲ್ಲಿ ನಾವೇನು ಮಾಡೋಣ ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡು ಬರೋಣ. ವಿಶೇಷವಾಗಿ ಇಲ್ಲಿ ಧಾರ್ಮಿಕ ಸುಧಾರಣೆಯಿಂದ ಮುಂದಿನ ಇರ್ತಕ್ಕಂಥ ಎಲ್ಲ ವಿಷಯಾಂಶಗಳನ್ನು ಕೂಡ ನಾನೇನು ಮಾಡಿದ್ದೀನಿ ತಂದಿದ್ದೀನಿ. ಸೊ ಫಸ್ಟ್ ಪಾರ್ಟನ್ನು ನೋಡದಿದ್ರೆ ತಪ್ಪದೆ ನೋಡಿ, ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ, ಕನ್ನಡದಲ್ಲಿ, ಹಿಂದಿಯಲ್ಲಿ, ಸೈನ್ಸಲ್ಲಿ. ಸೊ ಅವುಗಳನ್ನು ಸಹಿತ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಭಾಗವನ್ನು ಶುರು ಮಾಡ್ತೀನಿ. ಕ್ರೈಸ್ತರಲ್ಲಿ ಅನೇಕ ಪಂಗಡಗಳನ್ನು ನಾವು ಕಾಣಿದ್ದೀವಿ. ಆದರೆ ಅದರಲ್ಲಿ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟರು ಅಂತಕ್ಕಂಥ ಎಂಬ 2 ಪಂಗಡಗಳು ಮುಖ್ಯವಾಗಿರ್ತಕ್ಕಂಥದ್ದು ಇತ್ತು. ಇನ್ನು ಈ ಮಧ್ಯಯುಗದ ರೋಮನ್ ಕ್ಯಾಥೋಲಿಕ್ ಚರ್ಚ್ ಸಮಾಜದ ಮೇಲೆ ಹಿಡಿತವನ್ನು ಸಾಧಿಸಿ ಹಲವಾರು ತಪ್ಪಾದ ನಿರ್ಧಾರಗಳನ್ನು ಜನರ ಮೇಲೆ ಹೇರ್ತದೆ. ಪೋಪ್ ಮತ್ತು ಚರ್ಚಿನ ಅಧಿಕಾರಿಗಳು ಸರಳ ಧಾರ್ಮಿಕ ಜೀವನವನ್ನು ನಡೆಸುವ ಬದಲು ಐಷಾರಾಮಿ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ರಾಜರು ಮತ್ತು ಪೋಪರ ಕಲಹಗಳ ಪರಿಣಾಮವಾಗಿ ಸಮಾಜದಲ್ಲಿ ಪೋಪರ ಬಗ್ಗೆ ಗೌರವ ಕಡಿಮೆಯಾಗ್ತದೆ. ಪೋಪರು ರಾಜಕೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡೋದನ್ನು ರಾಜರು ಸಹಿಸಲಿಲ್ಲ. ಈ ಚರ್ಚಿನ ಪುರೋಹಿತಶಾಹಿಗಳು ಅನೇಕ ಹುದ್ದೆಗಳನ್ನು ಮಾರಾಟ ಮಾಡ್ತಾರೆ, ಅಪಾರ ಧನ ಸಂಪತ್ತನ್ನು ಸಂಗ್ರಹವನ್ನು ಮಾಡ್ತಾರೆ. ಈ ಕಾರಣಗಳಿಂದ ಜಾನ್ ವೈಕ್ಲಿಫ್ ಆಗಿರ್ಬೋದು, ಜಾನ್ ಹಸ್ ಆಗಿರ್ಬೋದು, ಮಾರ್ಟಿನ್ ಲೂಥರ್ ಮೊದಲಾದವರು ಚರ್ಚಿನ ಈ ನಡೆಗಳನ್ನು ವಿವಿಧ ಕಾಲಘಟ್ಟಗಳಲ್ಲಿ ಬಯಲಿಗಳಲ್ಲಿ ಆರಂಭವನ್ನು ಮಾಡ್ತಾರೆ. ನೆನಪಿರಲಿ, ಜಾನ್ ವೈಕ್ಲಿಫ್ ರವರನ್ನು ಧಾರ್ಮಿಕ ಸುಧಾರಣೆಯ ಉಷಾತಾರೆ ಅಂತ ಕರೀತಾರೆ. ಜಾನ್ ಹಸ್ ಅವರು ಚರ್ಚಿನ ಅನೈತಿಕ ನಡವಳಿಕೆಗಳನ್ನು ಕಟುವಾಗಿ ಟೀಕಿಸ್ತಾರೆ. ಚರ್ಚಿನ ನ್ಯಾಯಾಲಯವು ಅವನನ್ನು ಕರೆಯಿಸಿ ಚರ್ಚಿನ ತತ್ವಗಳನ್ನು ಒಪ್ಪಿಕೊಳ್ಳುವಂತೆ ಏನು ಮಾಡ್ತದಪ್ಪ ಅಂದ್ರೆ ಒತ್ತಾಯವನ್ನು ಮಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ನನ್ನ ಆತ್ಮಸಾಕ್ಷಿಯ ವಿರುದ್ಧವಾದ ಯಾವುದೇ ವಿಚಾರಗಳನ್ನು ನಾನು ಒಪ್ಪಿಕೊಳ್ಳಲಾರೆ ಅಂತ ಜಾನ್ ಹಸ್ ಉತ್ತರವನ್ನು ಮಾಡ್ತಾರೆ. ಆವಾಗ ಚರ್ಚ್ ಹಾಗೂ ನ್ಯಾಯಾಲಯವನ್ನು ವಿರೋಧಿಸಿದ್ದಕ್ಕಾಗಿ ಅವನನ್ನು ಅಪರಾಧಿ ಎಂದು ಸಾಲ ಜೀವಂತವಾಗಿ ಸುಟ್ಟುಬಿಡ್ತಾರೆ. ಕ್ಯಾಥೋಲಿಕ್ ಧರ್ಮದಲ್ಲಿ ಬಿರುಕು ಉಂಟಾಗಲು ಮತ್ತೊಂದು ಮುಖ್ಯ ಕಾರಣ ಅದು ಪಾಪ ಕ್ಷಮಾಪನಾ ಪತ್ರಗಳ ಮಾರಾಟವನ್ನು ಮಾಡೋದು. ಅಂದರೆ ಈ ರೋಮ್ ಪಟ್ಟಣದಲ್ಲಿ ಸಂತ ಪೀಟರ್ ಚರ್ಚ್ ಪುನರ್ ನಿರ್ಮಿಸಲು ಪೋಪರ 10ನೇ ಲಿಯೋ ಅವರಿಗೆ ಹಣದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಪಾಪ ಕ್ಷಮಾಪನಾ ಪತ್ರಗಳನ್ನು ಖರೀದಿಸಿದವರು ಪಾಪ ವಿಮುಕ್ತಗೊಂಡು ಸ್ವರ್ಗಕ್ಕೆ ಹೋಗ್ತಾರೆ. ಇವು ಸ್ವರ್ಗದ ರಹದಾರಿ ಪತ್ರಗಳೆಂಬ ಕುರುಡು ನಂಬಿಕೆಗಳನ್ನು ಹುಟ್ಟಿಸ್ತಾರೆ. ಇವೆಲ್ಲವುಗಳನ್ನು ತಿಳಿದ ಮಾರ್ಟಿನ್ ಲೂಥರ್ ಪೋಪರು ಹಣಕ್ಕಾಗಿ ಜನರ ಪಾಪ ತೊಳೆಯುವುದಾದರೆ ಪುಕ್ಕಟ್ಟೆಯಾಗಿ ಏಕೆ ಕೊಡಬಾರದಂತ ಪ್ರಶ್ನೆಯನ್ನು ಮಾಡ್ತಾನೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ರೆ ಲೂಥರ್ ಸ್ವತಃ ಕ್ರಿಶ್ಚಿಯನ್ ಆಗಿದ್ದ. ಆ ಕಾಲದ ಚರ್ಚಿನ ಮಿತಿಗಳನ್ನು ಪ್ರಶ್ನಿಸುವ ಮನೋಭಾವ ಸಹಿತ ಮಾರ್ಟಿನ್ ಲೂಥರ್ ಹೊಂದಿದ್ದ. ಇನ್ನು ಮಾರ್ಟಿನ್ ಲೂಥರ್ನನ್ನು ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಆರಂಭಿಸಿದ ನಾಯಕ ಅಂತ ಕರೀತಾರೆ. ಈತ ಸಂತ ಆಗಸ್ಟಿನ್ ಚರ್ಚಿನ ಪಾದ್ರಿಯಾಗಿದ್ದ. ರೋಮ್ ಪಟ್ಟಣದಲ್ಲಿ ಪೋಪ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ ಲೂಥರ್ ಚರ್ಚಿನ ವಿರುದ್ಧ ತಿರುಗಿ ಬೀಳ್ತಾನೆ. ಅವನು ಪಾಪ ಕ್ಷಮಾಪನಾ ಪತ್ರಗಳನ್ನು ಕುರಿತು 95 ಹೇಳಿಕೆಗಳನ್ನು ಬರೆದು ವೀಟೆನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾನೆ. ಈ ಲೂಥರ್ ಬೈಬಲ್ನನ್ನು ಜರ್ಮನ್ ಭಾಷೆಗೆ ಹಸ್ತಾಂತರವನ್ನು ಮಾಡ್ತಾನೆ. ಅದು ಸಾಮಾನ್ಯ ಜನರೆಲ್ಲರಿಗೂ ದೊರೀತದ. ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆ ಬದಲಾಗಿ ಜರ್ಮನ್ ಭಾಷೆಯನ್ನು ಬಳಸಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಈ ಪೋಪರು ಲೂಥರ್ನನ್ನು ಶಿಕ್ಷೆಗೆ ಗುರಿಪಡಿಸಲು ರೋಮ್ನ ರಾಜನಿಗೆ ಆಜ್ಞಾಪನೆಯನ್ನು ಮಾಡ್ತಾರೆ. ಆದರೆ ಈ ಲೂಥರನಿಗೆ ಅನೇಕ ರಾಜರ ಬೆಂಬಲವಿರೋದ್ರಿಂದ ಯಾವುದೇ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈ ಕ್ಯಾಥೋಲಿಕ್ ಚರ್ಚಿನವರು ಲೂಥರ್ನ ಅನುಯಾಯಿಗಳನ್ನು ಏನಂತ ಕರೀತಾರಪ್ಪ ಅಂದ್ರೆ ಪ್ರೊಟೆಸ್ಟೆಂಟರು, ಪ್ರತಿಭಟನಾಕಾರರು ಅಂತ ಕರೀಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಕಾಲಕ್ರಮೇಣವಾಗಿ ಈ ಪ್ರೊಟೆಸ್ಟೆಂಟರು ಕ್ರೈಸ್ತ ಧರ್ಮದ ಒಂದು ಪಂಗಡವಾಗಿ ವಿಶ್ವದ ಎಲ್ಲ ದೇಶಗಳಲ್ಲಿ ಹರಡ್ತಾರೆ. ಈ ಬೆಳವಣಿಗೆ ಮುಂದೆ ಉದಾರವಾದ ಎಂಬ ರಾಜಕೀಯ ಸಿದ್ಧಾಂತದ ಉಗಮಕ್ಕೆ ನಾಂದಿಯನ್ನು ಹಾಡ್ತದೆ. ಇನ್ನು ಕ್ಯಾಥೋಲಿಕ್ ಚರ್ಚಿನ ಬಗ್ಗೆ ಜನರಲ್ಲಿ ಅನುಮಾನಗಳು ಉಂಟಾಗ್ತವೆ. ಜನರು ಚರ್ಚಿನಿಂದ ದೂರವನ್ನು ಸರಿತಾರೆ. ರೋಮನ್ ಕ್ಯಾಥೋಲಿಕರು ತಮ್ಮ ಚರ್ಚಿನಲ್ಲಿ
ಅನೇಕ ಸುಧಾರಣೆಗಳು ಅವಶ್ಯ ಅಂತಕ್ಕಂಥ ಮನಗಂಡಲಿಕೆ ಪ್ರಾರಂಭವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಕ್ಯಾಥೋಲಿಕ್ ಚರ್ಚನ್ನು ಶುದ್ಧೀಕರಿಸಿ ಅದನ್ನು ಬಲಪಡಿಸಲಿಕ್ಕೆ ಅವರು ಪ್ರತಿ ಸುಧಾರಣೆ ಅಂತಕ್ಕಂಥ ಚಳವಳಿಯನ್ನು ಪ್ರಾರಂಭವನ್ನು ಮಾಡ್ತಾರೆ. ಏನಪ್ಪ ಪ್ರತಿ ಸುಧಾರಣೆ ಅಂದರೆ, ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಅಂತ ಕರಿತೀವಿ. ಅಂದರೆ ಈ ಪ್ರತಿ ಸುಧಾರಣಾ ಚಳವಳಿಯ ನಾಯಕ ಇಗ್ನೇಷಿಯಸ್ ಲಯೋಲಾ, ಈತ ಜೀಸಸ್ ಸಂಘ ಅಂತಕ್ಕದ್ದನ್ನು 1541ರಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಇನ್ನು ಇಗ್ನೇಷಿಯಸ್ ಲಯೋಲಾ ಸ್ಪೇನಿನ ಓರ್ವ ಸೇನಾನಿ, ಪ್ರಾಟೆಸ್ಟೆಂಟ್ ಚರ್ಚ್ ಜನಪ್ರಿಯವಾಗಿರುವುದನ್ನು ಮತ್ತು ಕ್ಯಾಥೋಲಿಕ್ ಚರ್ಚಿನ ಜನಪ್ರಿಯತೆ ಕುಗ್ಗೋದನ್ನು ಅರಿತುಕೊಂಡಿದ್ದ. ಪ್ರಾಮಾಣಿಕ ಹಾಗೂ ಉತ್ಸಾಹಶಾಲಿಯಾಗಿದ್ದ ಲಯೋಲಾ ಜನರ ನಂಬಿಕೆಯನ್ನು ಪುನರ್ಸ್ಥಾಪನೆಯನ್ನು ಮಾಡಲಿಕ್ಕೆ ಶ್ರಮವನ್ನು ಪಡ್ತಾನೆ. ಈ ಕ್ಯಾಥೋಲಿಕ್ ಉಪದೇಶ, ಪ್ರಸಾರ, ವಿದ್ಯಾಪ್ರಸಾರ ಮುಂತಾದವು ಈ ಜೀಸಸ್ ಸಂಘದ ಅನುಯಾಯಿಗಳಾದ ಜೆಸುಯಿಟರ ಕೆಲಸವೆಂದು ಸಾರ್ತಾನೆ. ಈ ಜೀಸಸ್ ಸಂಘದ ಸದಸ್ಯರನ್ನು ಜೆಸುಯಿಟರು ಅಂತ ಕರೀತಾರೆ. ಇವರು ಮತ ಪ್ರಚಾರದೊಂದಿಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ವಿಸ್ತರಣೆಯ ಕಡೆಗೆ ಗಮನವನ್ನು ಹರಿಸ್ತಾರೆ. ಒಟ್ಟಾರೆ ಇವರ ದುಡಿಮೆಯ ಫಲವಾಗಿ ಈ ಕ್ಯಾಥೋಲಿಕ್ ಚರ್ಚ್ ಮರಳಿ ಜನರ ವಿಶ್ವಾಸವನ್ನು ಗಳಿಸ್ತದೆ. ಈ ಕ್ರೈಸ್ತ ಮತದ ಅನುಯಾಯಿಗಳು ಕ್ಯಾಥೋಲಿಕರು ಮತ್ತು ಪ್ರಾಟೆಸ್ಟೆಂಟರು ಎಂಬ ಎರಡು ಮುಖ್ಯ ಪಂಗಡಗಳಾಗಿ ವಿಭಜನೆ ಆಗ್ತವೆ. ಈ ರೋಮನ್ ಕ್ಯಾಥೋಲಿಕ್ ಚರ್ಚಿನಲ್ಲಿ ಧರ್ಮದ ಹೆಸರಿನಲ್ಲಿ ನಡೀತಕ್ಕಂಥ ಅವ್ಯವಹಾರಗಳು ಕೊನೆಯಾಗ್ತವೆ. ಅಧಿಕಾರಕ್ಕಾಗಿ ಪೋಪ ಮತ್ತು ರಾಜರ ನಡುವಿನ ಸಂಘರ್ಷದಲ್ಲಿ ಕ್ರಮೇಣವಾಗಿ ರಾಜರು ಪ್ರಬಲರಾಗಿ ಹೋಗ್ತಾರೆ. ಭೌಗೋಳಿಕ ಅನ್ವೇಷಣೆಗಳು. 15ನೇ ಶತಮಾನದವರೆಗೆ ಯುರೋಪಿಯನ್ನರಿಗೆ ವಿಶ್ವದ ಎಲ್ಲ ಪ್ರದೇಶಗಳ ಪರಿಚಯ ಇರಲಿಲ್ಲ. ಭೂಮಿ ಚಪ್ಪಟೆಯಾಗಿದೆ ಎಂಬ ನಂಬಿಕೆಯಿಂದ ವ್ಯಾಪಾರವೆಲ್ಲ ಯುರೋಪಿನ ತೀರದ ಪ್ರದೇಶವರೆಗೆ ಮಾತ್ರನೇ ಇವರು ಮಾಡ್ತಿದ್ರು. ಆದ್ರೆ ಕ್ರಮೇಣ ಯುರೋಪಿಯನ್ನರು ತಮ್ಮ ಕುತೂಹಲ, ವ್ಯಾಪಾರಿ ಮತ್ತು ಸಾಹಸಿ ಪ್ರವೃತ್ತಿಗಳಿಂದ ಹೊಸ ಭೂಭಾಗಗಳನ್ನು ಅನ್ವೇಷಣೆಯನ್ನು ಮಾಡ್ತಾರೆ. ಇದನ್ನೇ ಭೌಗೋಳಿಕ ಅನ್ವೇಷಣೆಗಳು ಅಂತ ಕರೀತಾರೆ. ಅಂದರೆ ಚರ್ಚ್ ನಾಯಕರು ಭೂಮಿಯು ಚಪ್ಪಟೆಯಾಗಿದೆ, ಅದರ ಅಂಚಿನಲ್ಲಿ ಪ್ರಪಾತವಿದೆ ಎಂಬುದಾಗಿ ಏನೇನೋ ನಂಬಿದ್ರು. ಹೀಗಾಗಿ ಸಮುದ್ರಯಾನ ಕೈಗೊಳ್ಳಲು ನಾವಿಕರು ಅನಿಸ್ತಾ ಇದ್ರು. ಇನ್ನು ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು. ಈ ಭೌಗೋಳಿಕ ಅನ್ವೇಷಣೆ ಆಗಲಿಕ್ಕೆ ಮುಖ್ಯವಾಗಿ ಕಾರಣವಾದ ಅಂಶಗಳಲ್ಲಿ ಒಂದೇದು ಬರ್ತದೆ, ಈ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಆಕ್ರಮಣ. ಅಂದರೆ ಸಾಮಾನ್ಯ ಶಕ ವರ್ಷ 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅಂತ ನಗರವನ್ನು ವಶಪಡಿಸಿಕೊಳ್ತಾರೆ. ಇದರಿಂದಾಗಿ ಆ ನಗರದ ಮೂಲಕ ನಡೀತಕ್ಕಂಥ ಯುರೋಪಿಯನ್ನರ ವ್ಯಾಪಾರಕ್ಕೆ ಅಡ್ಡಿಯಾಗ್ತದೆ. ಆದುದರಿಂದ ಯುರೋಪಿಯನ್ನರು ಪೂರ್ವದ ಏಷ್ಯಾ ದೇಶಗಳಿಗೆ ಹೊಸ ಸಮುದ್ರ ಮಾರ್ಗ ಕಂಡುಹಿಡಿಯೋದು ಅನಿವಾರ್ಯ ಆಗಿ ಹೋಗ್ತದೆ. ಎರಡನೇದು ಬರೋದೇ ಮಾರ್ಕ್ ಪೋಲೋವಿನ ವರದಿ. ಅಂದರೆ ಏಷ್ಯಾದ ದೇಶಗಳಿಗೆ, ಅದು ಭಾರತ ಆಗಿರ್ಬೋದು, ಚೀನಾ, ಈ ಭೇಟಿ ನೀಡಿರ್ತಕ್ಕಂಥ ಮಾರ್ಕ್ ಪೋಲೋ ತನ್ನ ವರದಿಯಲ್ಲಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬುದಾಗಿ ವಿವರಿಸ್ತಾನೆ. ಅವನ ವರದಿ ಯುರೋಪಿನ ವರ್ತಕರಲ್ಲಿ ಆಸಕ್ತಿಯನ್ನು ಕೆರಳಿಸ್ತದೆ. ಇನ್ನು ಮೂರನೇದು ಏಷ್ಯಾದ ಪದಾರ್ಥಗಳಿಗೆ ಬೇಡಿಕೆ. ಏಷ್ಯಾದ ದೇಶಗಳ ಸರಕುಗಳು ಮತ್ತು ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಭಾರೀ ಬೇಡಿಕೆಯನ್ನು ಕೊಟ್ಟಿದ್ರು. ಯುರೋಪಿನಲ್ಲಿ ಬೇಡಿಕೆ ಇತ್ತ ಅದು ಭಾರತದ ವಸ್ತುಗಳೆಂದರೆ ಕೇಸರಿ, ಸಾಗುವಾನಿ, ಹತ್ತಿ ಬಟ್ಟೆ, ಹುಣಸೆ ಹಣ್ಣು, ಕರಿಮೆಣಸು, ಲವಂಗ, ದಾಲ್ಚಿನ್ನಿ, ಶ್ರೀಗಂಧ, ಕಸ್ತೂರಿ, ಓಕೆನಾ, ಏಲಕ್ಕಿ, ಆಮೇಲೆ ಈ ವಜ್ರ ಮತ್ತು ಜಾಯಪತ್ರ ಅಂತಕ್ಕಂಥದ್ದು. ಸೊ ಏನಾಗಿತ್ತಪ್ಪ ಅಂದರೆ ಬಹಳಷ್ಟು ಬೇಡಿಕೆಯನ್ನು ಅಲ್ಲಿ ಇತ್ತು. ಇನ್ನು ವೈಜ್ಞಾನಿಕ ಆವಿಷ್ಕಾರ ಬರ್ತದೆ. ಅಂದರೆ ಈ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ನಕ್ಷತ್ರೋನ್ನತಿ ಮಾಪಕ, ನಕ್ಷೆಗಳು ಮತ್ತು ಕ್ಯಾರ್ವೆಲ್ ಎಂಬ ಬೃಹತ್ ಹಾಯಿ ಹಡಗುಗಳು ಸಮುದ್ರಯಾನದಲ್ಲಿ ತೊಡಗಿದ ನಾವಿಕರಿಗೆ ವರವಾಗಿ ಪರಿಣಾಮವನ್ನು ಹೊಂದುತ್ತವೆ. ಈ ಕ್ರೈಸ್ತ ಮತ ಪ್ರಚಾರಕರು ಮತ ಪ್ರಚಾರಕ್ಕಾಗಿ ಏಷ್ಯಾ ಮತ್ತು ಆಫ್ರಿಕಾದತ್ತ ದೃಷ್ಟಿಯನ್ನು ಹಾಯಿಸ್ತಾರೆ. ಸಮುದ್ರಯಾನವನ್ನ ಕಾರ್ಯವನ್ನು ಮೊದಲು ಕೈಗೊಂಡವರೇ ಪೋರ್ಚುಗೀಸರು. ಅಂದರೆ ಭಾರತ ಮತ್ತು ಚೀನಾ ದೇಶಗಳಿಗೆ ಸಾಗರ ಮಾರ್ಗವೊಂದನ್ನು ಕಂಡುಹಿಡಿಯೋದು ಪೋರ್ಚುಗೀಸ್ ರಾಜಕುಮಾರ ಹೆನ್ರಿಯ ಜೀವನದ ಹೆಬ್ಬಯಕೆ ಆಗಿತ್ತು. ಸೊ ಅದಕ್ಕಾಗಿ ಆತ ನೌಕಾಶಾಲೆಯನ್ನು ಕಟ್ತಾನೆ. ಇದರಿಂದಾಗಿ ಹೆನ್ರಿ ದಿ ನ್ಯಾವಿಗೇಟರ್ ಅಂತಲೇ ಪ್ರಸಿದ್ಧಿಯಾಗಿದ್ದಾನೆ. ಆತನ ಪ್ರೋತ್ಸಾಹ ಅನ್ವೇಷಣೆಗಳಿಗೆ ಪ್ರೇರಣೆಯನ್ನು ಕೊಡ್ತದೆ. ಈ ಹೆನ್ರಿ ಸ್ಕೂಲ್ ಆಫ್ ನ್ಯಾವಿಗೇಷನ್ ಅಂತಕ್ಕಂಥ ಶಾಲೆಯನ್ನು ಸ್ಥಾಪನೆಯನ್ನು ಮಾಡಿದ್ದ.
ಇನ್ನು ಬಾರ್ತಲೋಮಿಯ ಡಯಾಸ್ ಎಂಬ ಪೋರ್ಚುಗೀಸ್ ನಾವಿಕ ರಾಜಾಶ್ರಯದಲ್ಲಿ ಸಮುದ್ರಯಾನ ಮಾಡಿ ಆಫ್ರಿಕಾದ ದಕ್ಷಿಣದ ತುತ್ತ ತುದಿಯನ್ನು ತಲುಪಿದ್ದ. ಆ ಪ್ರದೇಶದಲ್ಲಿ ಅವನ ಹಡಗುಗಳು ಮಾರುತಗಳ ಹೊಡೆತಕ್ಕೆ ತುತ್ತಾಗ್ತವೆ. ಅದುದರಿಂದ ಆ ಪ್ರದೇಶವನ್ನು ಕೇಪ್ ಆಫ್ ಸ್ಟಾರ್ಮ್, ಬಿರುಗಾಳಿಯ ಭೂಸಿರ ಅಂತ ಕರೀತಾರೆ. ಸೊ ಮುಂದಿನ ಯಾನಕ್ಕೆ ಭರವಸೆ ಮೂಡಿಸಿದ್ದರಿಂದ ರಾಜ ಎರಡನೇ ಜಾನನು ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಸಿರವಲ್ಲ, ಅದು ಭರವಸೆಯ ಭೂಸಿರ ಅಂತ ಏನು ಮಾಡ್ತಾನೆ, ಕರೀತಾನೆ. ಕೇಪ್ ಆಫ್ ಗುಡ್ ಹೋಪ್ ಅಂದರೆ ಭರವಸೆಯ ಭೂಸಿರ. ಇನ್ನು ಪೋರ್ಚುಗೀಸ್ ನಾವಿಕನಾದ ವಾಸ್ಕೋಡಿಗಾಮನು ಡಯಸನ ಮಾರ್ಗದಲ್ಲಿ ಹೊರಟು ಗುಡ್ ಹೋಪ್ ಭೂಸಿರವನ್ನು ತಲುಪಿಸ್ತಾನೆ. ತರುವಾಯ ಆಫ್ರಿಕಾದ ಪೂರ್ವ ತೀರ ಮೆಲಿಂದ ದ್ವೀಪವನ್ನು ತಲುಪ್ತಾನೆ. ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರಗಳನ್ನು ದಾಟಿ ಭಾರತದ ಪಶ್ಚಿಮ ತೀರದ ಕಲ್ಲಿಕೋಟೆಯನ್ನು ತಲುಪ್ತಾನೆ. ಹೀಗೆ ಭಾರತಕ್ಕೆ ಹೊಸ ಜಲಮಾರ್ಗದ ಅನ್ವೇಷಣೆ ಆಗ್ತದೆ. ಇನ್ನು ವಾಸ್ಕೋಡಿಗಾಮ ನಿಜವಾಗಿ ಬಂದು ಇಳಿದದ್ದು ಕಲ್ಲಿಕೋಟೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಕಾಪಾಡ್ ಎಂಬ ಸ್ಥಳಕ್ಕೆ. ಆಗ ಕಲ್ಲಿಕೋಟೆಯನ್ನು ಜಾಮೋಲಿನ್ ಅಂತಕ್ಕಂಥ ದೊರೆಗಳು ಆಳ್ತಿದ್ರು. ಇನ್ನು ಕ್ರಿಸ್ಟೋಫರ್ ಕೊಲಂಬಸ್ ಅಂತ ಬರ್ತಾರೆ. ಅಂದರೆ ಈ ಸ್ಪೇನ್ ದೇಶದ ನಾವಿಕನಾಗಿರ್ತಕ್ಕಂಥ ಕ್ರಿಸ್ಟೋಫರ್ ಕೊಲಂಬಸ್ ಭೂಮಿ ದುಂಡಾಗಿದೆ ಎಂಬ ದೃಢ ನಂಬಿಕೆಯೊಂದಿಗೆ ಪಶ್ಚಿಮ ಮಾರ್ಗವಾಗಿ ಸಮುದ್ರಯಾನವನ್ನು ಮಾಡ್ತಾನೆ. ಈ ಸಮುದ್ರಯಾನ ಮಾಡಲಿಕ್ಕೆ ಸ್ಪೇನ್ ದೊರೆ ಫರ್ಡಿನೆಂಡ್ ಮತ್ತು ರಾಣಿ ಇಸಾಬೆಲ್ಲಾ ಸಹಾಯವನ್ನು ಪಡಿತಾರೆ. ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಬಹಮಸ್ ದ್ವೀಪ ತಲುಪಿದ. ಇದನ್ನೇ ಇಂಡಿಯಾ ಎಂದು ಭಾವಿಸಿ ಅಲ್ಲಿಯ ಜನರನ್ನು ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ. ಇದೇ ವೆಸ್ಟ್ ಇಂಡೀಸ್ ದ್ವೀಪ ಸಮೂಹವಾಗಿತ್ತು. ಆಶ್ಚರ್ಯವೆಂದರೆ ಅವನು ಸಾಯುವವರೆಗೂ ತಾನೊಂದು ಹೊಸ ಭೂಭಾಗವನ್ನು ಶೋಧಿಸಿದ್ದೇನೆಂದು ತಿಳಿದಿರಲಿಲ್ಲ. ಈ ಕ್ರಿಸ್ಟೋಫರ್ ಕೊಲಂಬಸ್ ಈತ ಅಟ್ಲಾಂಟಿಕ್ ಸಾಗರ ದಾಟಿ ಪಶ್ಚಿಮಾಭಿಮುಖವಾಗಿ ಭಾರತ ತಲುಪುವ ಗುರಿಯನ್ನು ಇಟ್ಟುಕೊಂಡಿದ್ದ. ಇನ್ನು ದಕ್ಷಿಣ ಅಮೆರಿಕದ ಅನ್ವೇಷಣೆಯಲ್ಲಿ ಕ್ಯಾಪ್ಟನ್ ಪೆಪ್ರೋ ಕೆಬಾಲ್ ಎಂಬಾತನ ನಾಯಕತ್ವದಲ್ಲಿ ಪೋರ್ಚುಗೀಸ್ ನೌಕಾಪಡೆಯೊಂದು ಭಾರತದತ್ತ ಹೊರಡ್ತದೆ. ಆದರೆ ಭಾರೀ ಗಾಳಿಯ ಹೊಡೆತಕ್ಕೆ ಸಿಕ್ಕ ನೌಕೆಗಳು ದಾರಿ ತಪ್ತವೆ. ಪಶ್ಚಿಮದತ್ತ ಸಾಗಿ ದಕ್ಷಿಣ ಅಮೆರಿಕದ ಪೂರ್ವ ಕರಾವಳಿಯನ್ನು ತಲುಪುತ್ತವೆ. ಹೀಗೆ ಈ ಕೆಬಾಲ್ ಆಕಸ್ಮಿಕವಾಗಿ ದಕ್ಷಿಣ ಅಮೆರಿಕದ ಈಗಿನ ಬ್ರೆಜಿಲನ್ನು ಕಂಡುಹಿಡಿತಾನೆ. ಇಟಲಿಯ ಅಮೆಲಿಗೋ ವೆಸ್ಪುಸಿಯು ಕೊಲಂಬಸನ ಮಾರ್ಗವನ್ನೇ ಅನುಸರಿಸಿ ಈತ ದಕ್ಷಿಣ ಅಮೆರಿಕದ ಭೂಖಂಡವನ್ನು ತಲುಪಿಸಿ ಬಿಡ್ತಾನೆ. ಕೊಲಂಬಸ್ ಕಂಡುಹಿಡಿದ ಭೂಭಾಗ ಭಾರತವಲ್ಲ, ಅದೊಂದು ಹೊಸ ಜಗತ್ತು ಎಂಬುದಾಗಿ ಜಗತ್ತಿಗೆ ಪರಿಚಯ ಮಾಡ್ತಾನೆ. ಆದ್ದರಿಂದ ಈ ಹೊಸ ಜಗತ್ತಿಗೆ ವೆಸ್ಪುಸಿಯ ನೆನಪಾಗಿ ಅಮೆರಿಕಾ ಎಂದು ಹೆಸರಿಸುವಂತೆ ಜರ್ಮನ್ ಭೂಗೋಳಶಾಸ್ತ್ರಜ್ಞ ಮಾರ್ಟನ್ ವಾಲ್ ಸಿಮುಲರ್ ಸಲಹೆಯನ್ನು ಕೊಡ್ತಾನೆ. ಅದೇ ಹೆಸರು ಮಾನ್ಯಗೊಂಡು ಅಂಗೀಕಾರ ಆಗ್ತದೆ. ಇನ್ನು ಫರ್ಡಿನೆಂಡ್ ಮೆಗಲನ್ ಬರ್ತಾನೆ. ಈತ ಓರ್ವ ಮಹಾನ್ ಪೋರ್ಚುಗೀಸ್ ಸಾಹಸಿ ನಾವಿಕ. ಪ್ರಪ್ರಥಮವಾಗಿ ಭೂಪರ್ಯಟನಾ ನೌಕಾಯಾನ ಕೈಗೊಂಡ ಶ್ರೇಯಸ್ಸು ಈತನದ್ದೇ. ವಿಕ್ಟೋರಿಯಾ ಎಂಬ ಹಡಗಿನಲ್ಲಿ ಸ್ವದೇಶಕ್ಕೆ ಮರಳುತ್ತಾನೆ. ಇದರಿಂದಾಗಿ ಭೂಮಿ ದುಂಡಾಗಿದೆ ಅಂತ ಆತನಿಗೆ ಸ್ಪಷ್ಟ ಆಗ್ತದೆ. ಈ ಫರ್ಡಿನೆಂಡ್ ಮೆಗಲನ್ ಪ್ರಪಂಚವು ದುಂಡಾಗಿದೆ ಅಂತ ಭಾವಿಸಿ ಇವನು ಪಶ್ಚಿಮಾಭಿಮುಖವಾಗಿ ಹೊರಟು ಪೂರ್ವ ದೇಶಗಳಿಗೆ ಮಾರ್ಗ ಕಂಡುಹಿಡಿಯಲು ಬಯಸ್ತಾನೆ. ಸೊ ಭೂ ಪ್ರದಕ್ಷಿಣೆ ಮಾಡಿದ ಮೊದಲ ಹಡಗೆ ಅದೇ ವಿಕ್ಟೋರಿಯಾ ಹಡಗು. ಇನ್ನು ಲಾಸ್ಟ್ ಬರ್ತದೆ ಭೌಗೋಳಿಕ ಅನ್ವೇಷಣೆಯಿಂದಾದ ಪರಿಣಾಮಗಳು. ಸೊ ನೋಡಿ, ವಾಣಿಜ್ಯದ ವಿಸ್ತಾರ ಆಗ್ತದ. ಏನಂದ್ರೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆಯನ್ನು ಗಳಿಸ್ತಾವೆ. ಇನ್ನು ಗುಲಾಮರ ವ್ಯಾಪಾರ ಆಗ್ತದೆ. ಇಲ್ಲೇನೈತಪ್ಪ ಅಂದ್ರೆ ಯುರೋಪಿಯನ್ನರು ವೆಸ್ಟ್ ಇಂಡೀಸ್, ಮೆಕ್ಸಿಕೋ, ಪೆರು ಮತ್ತು ಬ್ರೆಜಿಲ್ನ ಮೂಲ ನಿವಾಸಿಗಳನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡು ವ್ಯಾಪಾರವನ್ನು ಮಾಡ್ತಾರೆ. ಇನ್ನು ಕ್ರಿಶ್ಚಿಯನ್ ತತ್ವಗಳ ಪ್ರಸಾರ ಅಂತಂದರೆ ಈ ಕ್ರಿಶ್ಚಿಯನ್ ತತ್ವಗಳು ಜಗತ್ತಿನಾದ್ಯಂತ ಹರಡಲಿಕ್ಕೆ ಕಾರಣಗಳನ್ನು ಹೊಂದುತ್ತದೆ. ಇನ್ನು ರಾಜಕೀಯ ಪರಿಣಾಮ ಅಂದರೆ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಐರೋಪ್ಯ ದೇಶದೊಳಗೆ ವಸಾಹತುಗಳ ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೀತದೆ. ಈ ಯುರೋಪಿನ ದೇಶಗಳು ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕಾ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿಕೊಳ್ತಾರೆ. ನೆನಪಿಟ್ಕೊಳ್ರಿ, ವಸಾಹತು ಎಂದರೆ ಒಂದು ದೇಶ ಮತ್ತೊಂದು ದೇಶದ ಭೂಭಾಗದ ಮೇಲೆ ಹೊಂದಿರುವ ರಾಜಕೀಯ ಹಾಗೂ ಆರ್ಥಿಕ ನಿಯಂತ್ರಣ. ಉದಾಹರಣೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಇಂಗ್ಲೆಂಡ್ನ ವಸಾಹತೆ ಆಗಿತ್ತು. ಇಸ್ವಿಗಳು ನೆನಪಿಟ್ಕೊಳ್ರಿ. 1488 ಬಾರತ್ಲೋಮಿಯು ಡಯಾಸ್ ಆಫ್ರಿಕಾದ ದಕ್ಷಿಣ ಭೂಶಿರವನ್ನು ತಲುಪ್ತಾನೆ. 1498 ವಾಸ್ಕೋಡಿಗಾಮ ಕಲ್ಲಿಕೋಟೆ ತಲುಪ್ತಾನೆ. 1492 ಕೊಲಂಬಸ್ ಅಮೆರಿಕ ತಲುಪ್ತಾನೆ. 1519 1522 ಮೆಗಲನ್ ಭೂ ಪ್ರದಕ್ಷಿಣೆ ಆಗ್ತದೆ. ಇಷ್ಟಿತ್ತು ಸ್ನೇಹಿತರೆ. ಎಸ್,